ಯಾವುದೇ ಸಾಧನೆಗೆ ವಯಸ್ಸು ವೈಕಲ್ಯತೆ ಅಡ್ಡಿಯಾಗದು ಎಂಬುದಕ್ಕೆ ಅನೇಕ ನಿದರ್ಶನಗಳಿವೆ. ಹಾಗೆಯೇ ದಿವ್ಯಾಂಗರು ಸ್ವಾವಲಂಬಿಗಳಾಗಲು ತುಸು ಬೆಂಬಲ ನೀಡಿದರೆ ಅವರು ಅಪಾರ ಸಾಧನೆ ಮಾಡಲು ಶಕ್ತರಾಗುವರು. ಈ ನಿಟ್ಟಿನಲ್ಲಿ ದೃಷ್ಟಿಚೇತನ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಪ್ರೋತ್ಸಾಹ ನೀಡುತ್ತಾ ಅವರ ಜೀವನ ಬೆಳಗಿಸಲು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಬ್ರೈಲ್ ಗ್ರಂಥಾಲಯ ತೆರೆದಿದೆ. ಇದು ರಾಜ್ಯದ ಪ್ರಥಮ ಬ್ರೈಲ್ ಗ್ರಂಥಾಲಯವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿಯಲ್ಲಿರುವ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ರಾಜ್ಯದ ಮೊದಲ ಬ್ರೈಲ್ ಗ್ರಂಥಾಲಯ ಹಾಗೂ ಸಂಪನ್ಮೂಲ ಕೇಂದ್ರವು ದೃಷ್ಟಿಚೇತನ ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ. ದೃಷ್ಟಿಚೇತನ ವಿದ್ಯಾರ್ಥಿಗಳ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಥಾಪಿಸಲಾಗಿರುವ ಈ ಸೌಲಭ್ಯವು ಜ್ಞಾನದೀಪವಾಗಿ ಅವರ ಬಾಳನ್ನು ಬೆಳಗುತ್ತಿದೆ. ವಿವಿಧ ಭಾಷೆಗಳಲ್ಲಿರುವ ಸಂಶೋಧನಾ ಲೇಖನಗಳು, ಸಾಹಿತ್ಯ ಕೃತಿಗಳು, ಪಠ್ಯಪುಸ್ತಕಗಳು ಸೇರಿದಂತೆ ಯಾವುದೇ ಮುದ್ರಿತ ದಾಖಲೆಗಳನ್ನು ಬ್ರೈಲ್ ಲಿಪಿಗೆ ರೂಪಾಂತರಿಸುವ ವ್ಯವಸ್ಥೆ ಇಲ್ಲಿದೆ. ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನಾ ಅಧ್ಯಯನಕ್ಕಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದಿರುವ ದೃಷ್ಟಿಚೇತನ ವಿದ್ಯಾರ್ಥಿಗಳು ಅಗತ್ಯವಿರುವ ಪುಸ್ತಕಗಳು, ಲೇಖನಗಳು ಅಥವಾ PDFಗಳನ್ನು ಗ್ರಂಥಾಲಯದಲ್ಲಿರುವ ಈ ಸೌಲಭ್ಯದಲ್ಲಿ ನೀಡಿದರೆ ಇಲ್ಲಿನ ಸಿಬ್ಬಂದಿ ಅದನ್ನು ಬ್ರೈಲ್ ಲಿಪಿಗೆ ಅಥವಾ ಶ್ರವ್ಯ ರೂಪಕ್ಕೆ ರೂಪಾಂತರಿಸಿ ಒದಗಿಸಲಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳ ಪರಾವಲಂಬನೆ ತಗ್ಗಲಿದ್ದು ಅವರು ಅಧ್ಯಯನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯವಿದೆ. ಈ ಕೇಂದ್ರದಲ್ಲಿ ಮುದ್ರಿತ ಪುಸ್ತಕಗಳು, ದಾಖಲೆಗಳ ಬ್ರೈಲ್ ಅಥವಾ ಆಡಿಯೋ ರೂಪಾಂತರದ ಸೌಲಭ್ಯದ ಜೊತೆಗೆ ಕಂಪ್ಯೂಟರ್ ತರಬೇತಿ, ತಾಂತ್ರಿಕ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ. ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇಂತಹ ಸಮಗ್ರ ಹಾಗೂ ಅತ್ಯಾಧುನಿಕ ಬ್ರೈಲ್ ಗ್ರಂಥಾಲಯ ಮತ್ತು ಸಂಪನ್ಮೂಲ ಕೇಂದ್ರ ಇಲ್ಲವಾದ್ದರಿಂದ ಸಮಾನ ಶಿಕ್ಷಣಾವಕಾಶ ಒದಗಿಸುವಲ್ಲಿ ಈ ವಿಶ್ವವಿದ್ಯಾಲಯ ಮಹತ್ವದ ಪಾತ್ರ ವಹಿಸಿದೆ. ಬ್ರೈಲ್ ಗ್ರಂಥಾಲಯದ ಜೊತೆಗೆ ಇಲ್ಲಿ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಜಾಗೃತಿ ಶಿಬಿರಗಳು, ಮಾಹಿತಿ ಕಾರ್ಯಾಗಾರಗಳನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತದೆ. ದೃಷ್ಟಿಚೇತನ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನ ಬಳಕೆ, ಓದು ಬರಹ ಕೌಶಲ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಹಾಗೂ ಉದ್ಯೋಗಾವಕಾಶಗಳ ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದೆ. ದೂರದರ್ಶನದೊಂದಿಗೆ ಸಂಶೋಧನಾ ವಿದ್ಯಾರ್ಥಿ ಶ್ರೀಕಾಂತ ತಳವಾರ, ಈ ಗ್ರಂಥಾಲಯದಲ್ಲಿನ ಬ್ರೈಲ್ ಸೌಲಭ್ಯದಿಂದಾಗಿ ಅಧ್ಯಯನಕ್ಕೆ ಅನುಕೂಲವಾಗಿದೆ. ಬ್ರೈಲ್ ಲಿಪಿಯನ್ನ ಮೊದಲು ಕಲಿತಿರಲಿಲ್ಲ. ಇಲ್ಲಿನ ಸಿಬ್ಬಂದಿಯ ನೆರವು ಮತ್ತು ಪ್ರೋತ್ಸಾಹದಿಂದ ಕಲಿತಿದ್ದು ಈಗ ಸಂಶೋಧನಾ ಅಧ್ಯಯನವನ್ನು ಸಮರ್ಪಕವಾಗಿ ಕೈಗೊಳ್ಳಲು ಸಾಧ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ನನಗೆ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಓದೋದು ಯಾವ ರೀತಿ ಓದಬೇಕು, ಯಾವ ರೀತಿ ಬರೀಬೇಕು, ನಮಗೆ ಯಾವ ರೀತಿ ಸಹಾಯ ಸಿಗುತ್ತೆ ಅಂತ ತುಂಬ ಟೆನ್ಷನಲ್ಲೇ ಬಂದೆ ಇಲ್ಲಿಗೆ. ಆದರೆ ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಯಿತು, ಇಲ್ಲಿ ಲೈಬ್ರರಿಯಲ್ಲಿ ನಮಗೋಸ್ಕರನೇ ಒಂದು ಬ್ರೈಲ್ ಲೈಬ್ರರಿ ಇದೆ. ಲೈಬ್ರರಿ ಒಳಗಡೆ ನಮಗೋಸ್ಕರ ಒಂದು ಬ್ರೈಲ್ ಲೈಬ್ರರಿ ಇದೆ. ಹಾಗಾಗಿ ಇಲ್ಲಿ ಬಂದ ಕೂಡಲೇ ನನಗೆ ಓದೋದು ಬ್ರೈಲ್ ಬರ್ತಾ ಇರಲಿಲ್ಲ. ಇಲ್ಲಿ ಬಂದೇ ನನಗೆ ಬ್ರೈಲ್ ಕಲಿಸ್ತಾ ಇದ್ದಾರೆ. ನಮಗೆ ಈಗ ಪರವಾಗಿಲ್ಲ, ನಾನು ಇವಾಗ ಬ್ರೈಲ್ ಓದ್ತೀನಿ. ಯಾವ್ದು ಬುಕ್ ಇಲ್ಲ ಅಂತಂದ್ರು ನಮಗೆ ಹೇಳ್ರಿ, ನಾವು ತಂದು ಕೊಡ್ತೀವಿ, ಮತ್ತು ಅದ್ರ PDF ಮಾಡಿಕೊಡ್ತೀವಿ, ಆಡಿಯೋನು ಮಾಡಿಕೊಡ್ತೀವಿ, ಬ್ರೈಲು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ವಿಶ್ವವಿದ್ಯಾಲಯದ ಮುಖ್ಯ ಗ್ರಂಥಪಾಲಕ ಪರಶುರಾಮ್ S. ಕಟ್ಟಿಮನಿ, ಬೇರೆ ಬೇರೆ ಜಿಲ್ಲೆಗಳು, ರಾಜ್ಯಗಳಿಂದ ಅಧ್ಯಯನಕ್ಕೆ ಆಗಮಿಸುವ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ತೆರೆಯಲಾಗಿರುವ ಬ್ರೈಲ್ ಸಂಶೋಧನಾ ಕೇಂದ್ರವು ವಿಶ್ವವಿದ್ಯಾಲಯದ ಕೇಂದ್ರ ಗ್ರಂಥಾಲಯದಲ್ಲಿನ ಪ್ರಧಾನ ವ್ಯವಸ್ಥೆಯಾಗಿದೆ ಎಂದು ತಿಳಿಸಿದರು. ಎಲ್ಲ ವಿವಿಧ ಭಾಷೆಗಳಲ್ಲಿ ಯಾವುದೇ ಭಾಷೆ ರೀಜನಲ್ ಲ್ಯಾಂಗ್ವೇಜ್ ಇರಲಿ, ಅದನ್ನು ನಾವು ಬ್ರೈಲ್ ಲಿಪಿಯಾಗಿ ನಾವು ಕನ್ವರ್ಟ್ ಮಾಡುವಂಥ ಒಂದು ಟೆಕ್ನಾಲಜಿನ ನಾವು ತಂದಿದ್ದೀವಿ. ಇಲ್ಲಿ ನೋಡಿ, ಇವಾಗ ಇವು ಈ ರೀತಿ ಎಲ್ಲ ಇವು ಲ್ಯಾಂಗ್ವೇಜ್ಗಳನ್ನು ಕನ್ವರ್ಟ್ ಮಾಡಿ ಬ್ರೈಲಲ್ಲಿ ನಾವು ಇದನ್ನು ತಗೊಂಡು ಬರ್ತೀವಿ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ಬ್ರೈಲ್ ಲಿಪಿನ ಅವರು ಸ್ವಲ್ಪ ಮಟ್ಟಿಗೆ ಎಲ್ಲಾದರೂ ಅವ್ರು ಕಲ್ತಿದ್ರೆ ಇಲ್ಲಿ ನಾವು ಅವರಿಗೆ ಸಂಪೂರ್ಣವಾಗಿ ಕಲಿಯುವಂಥ ಒಂದು ಪ್ರಯತ್ನ ನಾವು ಇಲ್ಲಿ ಮಾಡಿ ಮತ್ತೆ ಅವರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ವಿಶ್ವವಿದ್ಯಾಲಯದ ಸಹಾಯಕ ಗ್ರಂಥಪಾಲಕ ಗೋಪಾಲ ದೀಕ್ಷಿತ್, ಕಲ್ಯಾಣ ಕರ್ನಾಟಕ ಭಾಗದ ಅಂಧ ವಿದ್ಯಾರ್ಥಿಗಳು ನೀಡುವ ಪುಸ್ತಕಗಳನ್ನು ಬ್ರೈಲ್ಗೆ ರೂಪಾಂತರಿಸಿ ಉಚಿತವಾಗಿ ವಿತರಿಸುವ ವ್ಯವಸ್ಥೆ ಇದೆ. ತಂತ್ರಜ್ಞಾನದ ಸಮರ್ಪಕ ಬಳಕೆಯೊಂದಿಗೆ ಪುಸ್ತಕಗಳ ಶ್ರವ್ಯ ರೂಪ ದೊರಕಿಸಲು ಸಹ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ವಿವರಿಸಿದರು. ನೀವು ಆನ್ಲೈನ್ ಯಾವುದೋ ಟೆಕ್ಸ್ಟ್ ಕೊಟ್ರೇನು ನಾವು ನಾರ್ಮಲ್ ಅದು ಟೆಕ್ಸ್ಟಿಗೆ ಬ್ರೈಲ್ದಾಗ ಕನ್ವರ್ಟ್ ಮಾಡಿ ಪ್ರಿಂಟ್ ಮಾಡ್ತೀವಿ.
ಅದ್ರ ಜೊತೆ ನಾವು ಲೆಕ್ಸ್ ಅಂತ ಒಂದು ಸಾಫ್ಟ್ವೇರ್ ತೊಗೊಂಡಿದ್ದೀವಿ. ಅದು OCR ಸಾಫ್ಟ್ವೇರ್. ನಾರ್ಮಲ್ ನಿಮ್ದು ಯಾವುದೋ ಬುಕ್ ಇರಲಿ, ಏನೋ ಇನ್ವಿಟೇಷನ್ ಕಾರ್ಡ್, ಯಾವುದೋ ಇಮೇಜ್ ಇದ್ದರೆ ಅದಕ್ಕೆ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದ್ಮ್ಯಾಗ ಅದು ಯೂಶ್ವಲಿ ಅದು ಟೆಕ್ಸ್ಟ್ದಾಗ ಕನ್ವರ್ಟ್ ಆಗ್ತದೆ. ಅದು ಟೆಕ್ಸ್ಟ್ದಾಗ ಕನ್ವರ್ಟ್ ಆದ್ಮ್ಯಾಗ ಮತ್ತೆ ಅದು ಸೇಮ್ ನಾವು ಬ್ರೈಲ್ದಾಗ ಸಾಫ್ಟ್ವೇರ್ದಾಗ ಹಾಕಿ ಅದಕ್ಕೆ ಬ್ರೈಲ್ದಾಗ ಕನ್ವರ್ಟ್ ಮಾಡಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ಅಂದರೆ ನೀವು ನಿಮ್ಮದು ಮೌಸ್ ಕರ್ಸರ್ ಎಲ್ಲೆಲ್ಲಿ ನೀವು ತಗೊಂಡು ರೊಟೇಷನ್ ಮಾಡ್ತೀರಿ ಅದು ಕಂಟೆಂಟ್ ರೀಡ್ ಆಗುತ್ತೆ. ಅಂದರೆ ಪ್ರಿಂಟ್ ಬುಕ್ ಜೊತೆ ನಾವು ಆಡಿಯೋ ಬುಕ್ನು ಅವ್ರಿಗೆ ಸೇವೆ ಕೊಡ್ತಾ ಇದ್ದೀವಿ ಇಲ್ಲಿ ಬ್ರೈಲ್ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಇನ್ ಕರ್ನಾಟಕದಲ್ಲೇ ಇದು ಫಸ್ಟ್ ಯೂನಿವರ್ಸಿಟಿ ಇರ್ಬೋದು ದಿಸ್ ಸೆಟಪ್ ನಾವೇನು ಮಾಡಿದ್ದೀವಿ.